ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ದೇಶದೆಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆ ದೆಹಲಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಭೆ ನಡೀತಾ ಇದೆ. ನಾಳೆ ಸಂಜೆ 5:30 ಈ ಸಭೆ ನಡೆಯಲಿದ್ದು ಭದ್ರತಾ ಕ್ರಮಗಳ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ. ಯಾಕೆ ಅಂತಂದ್ರೆ ದೆಹಲಿ ಪೊಲೀಸರ ಜವಾಬ್ದಾರಿ ಮತ್ತು ಅವರ ಒಂದು ಕರ್ತವ್ಯದ ಬಗ್ಗೆ ಈಗ ಹಲವಾರು ಪ್ರಶ್ನೆಗಳು ಏಳುತ್ತೆ. ಡೆಫಿನೆಟ್ಲಿ ಈ ರೀತಿಯಾದಂತಹ ದುಷ್ಕೃತ್ಯಗಳು ಅಥವಾ ಈ ರೀತಿಯಾದಂತಹ ಇದು ದುಷ್ಕೃತ್ಯ ಆಗಿದ್ದರೆ ಇಲ್ಲದೇ ಇದ್ದರೂ ಕೂಡ ಸ್ಫೋಟಕಗಳನ್ನು ಹೊತ್ತೊಯ್ತಾ ಇತ್ತ ಕಾರ್ ಅನ್ನುವಂತಹ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಭದ್ರತಾ ಲೋಪದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ರಾಷ್ಟ್ರದ ಭದ್ರತೆ ಸಭೆ ನಾಳೆ ನಡೀತಾ ಇದೆ. ನಾಳೆ ಸಂಜೆ 5:30 ರಾಷ್ಟ್ರೀಯ ಭದ್ರತಾ ಸಭೆ ನಡೆಯಲಿದೆ. ಭದ್ರತಾ ಕ್ರಮಗಳ ಕುರಿತು ಮಹತ್ವದ ಚರ್ಚೆ ಕೂಡ ಆಗಲಿದೆ. ಹಿರಿಯ ಅಧಿಕಾರಿಗಳು ಭದ್ರತಾ ಸಿದ್ಧತೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಆಗಲಿದೆ. ಯಾಕೆ ಅಂತಂದರೆ ಒಂದು ವೇಳೆ ಇದು ಉಗ್ರರ ದುಷ್ಕೃತ್ಯ ಆಗಿದ್ದರೆ ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದೆ ಅನ್ನೋದರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ನಡೆಯುತ್ತೆ ಮತ್ತು ಮುಂದೆ ತೆಗೆದುಕೊಳ್ಳಬೇಕಾದಂತಹ ಭದ್ರತಾ ಕ್ರಮಗಳು ಒಂದು ವೇಳೆ ಈ ಉಗ್ರ ಸಂಘಟನೆಗಳಿಗೆ ಪಾಕಿಸ್ತಾನ ಏನಾದರೂ ಫೀಡ್ ಮಾಡ್ತಾ ಇದೆಯಾ, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಹಾಗಾದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಹೇಗೆ, ಎಲ್ಲ ವಿಚಾರಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಒಂದು ಸಭೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ ಈ ಸಭೆ ಬಹಳಷ್ಟು ಎಲ್ಲರ ಗಮನ ಸೆಳೆದಿದೆ. ಇನ್ನು ದೆಹಲಿ ಸ್ಫೋಟದ ತನಿಖೆ ಚುರುಕಾಗಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ NIA SPG ಮುಖ್ಯಸ್ಥರು ಭಾಗಿಯಾಗಿದ್ರು ಮತ್ತು ಗುಪ್ತಚರ ಇಲಾಖೆಯವರು ಕೂಡ ಈ ಒಂದು ಸಮಾಲೋಚನೆಯಲ್ಲಿ ಭಾಗವಹಿಸಿದ್ರು. ಎಲ್ಲರ ಜೊತೆಗೆ ಗೃಹ ಮಂತ್ರಿಗಳು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಘಟನೆಯ ಇಂಚಿಂಚು ಮಾಹಿತಿಯನ್ನ ಪಡೆದಿದ್ದಾರೆ. ಸುಸೈಡ್ ಬಾಂಬರ್ ಉಮರ್ ಕುರಿತು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ ಶಂಕಿತ ಉಗ್ರ ಉಮರ್ ಕೈ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕೈಯನ್ನ ಈಗ DNA ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗಿದೆ. ಉಮರ್ ಸಹೋದರರು ಮತ್ತು ತಾಯಿಯನ್ನ ಇದಾಗ ಪೊಲೀಸರು ಬಂಧಿಸಿದ್ದಾರೆ. ಆ ಮೂಲಕ ತಾಯಿ ಅಥವಾ ಬ್ಲಡ್ ರಿಲೇಟಿವ್ ಯಾರಿರ್ತಾರೆ, ತಾಯಿ ಅಥವಾ ಸಹೋದರ, ತಂದೆ ಅಥವಾ ಈ ರೀತಿಯ ಬ್ಲಡ್ ರಿಲೇಟಿವ್ಸ್ ಯಾರಿರ್ತಾರೆ ಅವರ ಜೊತೆಗೆ DNA ಮ್ಯಾಚ್ ಮಾಡ್ತಾರೆ. ನಿಜಕ್ಕೂ ಕೂಡ ಉಮರ್ನ ಕೈಯ ಇದು ಅನ್ನೋದರ ಬಗ್ಗೆ DNA ಮಾದರಿ ಸಂಗ್ರಹಿಸಿ ತನಿಖೆಯನ್ನು ಈಗ ಪೊಲೀಸರು ಚುರುಕುಗೊಳಿಸಿದ್ದಾರೆ.